ಎಂತ ಮಾನವ ಜನ್ಮ ಎಂತ ಮಾನವ ಜನ್ಮ ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂತಹ ಜನ್ಮವು ನನಗೆ ಸಿಕ್ಕಿತನ್ರಪ್ಪ ಎಂತ ಮಾನವ ಜನ್ಮ ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂತಹ ಜನ್ಮವು ನಿಮಗೆ ಸಿಕ್ಕಿತನ್ರಪ್ಪ ಹತ್ತು ಹರಣ ಜಾನವಿಲ್ಲ ಚಿಂತೆಯನ್ನು ಬಿಡಲಿಲ್ಲ ಹತ್ತು ಹರಣ ಜಾನವಿಲ್ಲ ಚಿಂತೆಯನ್ನು ಬಿಡಲಿಲ್ಲ ಎಂತ ಮಾನವ ಜನ್ಮ ಎಂತ ಮಾನವ ಜನ್ಮ ಏನ್ ಮಾಡ್ಬಿಟ್ಟಿದ್ದೀರಪ್ಪ ಇಂತಹ ಜನ್ಮವು ನಿಮಗೆ ಸಿಕ್ಕಿತನ್ರಪ್ಪ ಚಿಂತೆಯನ್ನು ಬಿಡಲಿಲ್ಲ ಹತ್ತು ಹರಣ ಜಾನವಿಲ್ಲ ಚಿಂತೆಯನ್ನು ಬಿಡಲಿಲ್ಲ ಆಗ್ಬಾರ್ದು ಆಗ್ಬಾರ್ದು ಮದುವೆ ಆಗ್ಬಾರ್ದು ಮದುವೆ ಆದ್ರೆ ಪರವಾಗಿಲ್ಲ ಮಕ್ಕಳು ಮಾತ್ರ ಮಾಡ್ಕೊಳ್ಬಾರ್ದು ಏನು ಮಾಡಲಿ ಹೆಣ್ಣು ಕೊಡ್ತಾರೆ ಅಂತ ಹೇಳಿ ನಾನು 4 ಜನ ಮದುವೆ ಮಾಡ್ಕೊಂಡು 12 ಮಕ್ಕಳು ಮಾಡ್ಕೊಂಡಿದ್ದೀನಿ ಹಾಂ ವರ ಇನ್ನೂ ಕೆಳಕಿಳಿಕಿಲ್ಲ ಅದಕ್ಕೆ ವರೆ ಎಂದೆ ಮನುಷ್ಯ ಆರೋಗ್ಯವಾಗಿರಬೇಕು ಅಂದ್ರೆ ಒಳ್ಳೇದು ಮಾತಾಡಬೇಕು ಚೆನ್ನಾಗಿರಬೇಕು ನಗಾಡ್ಕೊಂಡಿರಬೇಕು ಜಾಸ್ತಿ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತಾನೆ ಅಂತಾರೆ ಮಾತಾಡದೆ ಹೋದ್ರೆ ಮೂಗ ಅಂತಾರೆ ಮಾತಾಡದಿದ್ರೆ ಮಳ್ಳಿ ಅಂತಾರೆ ಮಾತಾಡಿದ್ರೆ ಕಳ್ಳಿ ಅಂತಾರೆ ಈ ಪ್ರಪಂಚದಲ್ಲಿ ಹೇಗಿರಬೇಕು ಮನುಷ್ಯ ಅಂದರೆ ತಂದೆ ತಾಯಿ ಸೇವೆ ಮಾಡಬೇಕು ತಂದೆ ತಾಯಿ ಆರಾಧನೆ ಮಾಡಬೇಕು ತಂದೆ ತಾಯಿಗೆ ನಮಸ್ಕಾರ ಮಾಡಬೇಕು ಅವರು ಚೆನ್ನಾಗಿ ನೋಡ್ಕೋಬೇಕು ಆನಂತರ ಪಾಪ ಅವರಿಗೆ ಅನ್ನ ಇಟ್ಟು ಬಟ್ಟೆ ಕೊಟ್ಟು ಕಾಪಾಡಬೇಕು ಈಗೆಲ್ಲ ಏನಾಗಿದೆ ಹೆಣ್ಮಕ್ಳು ಭಾಳ ಚೇಂಜ್ ಆಗಿದ್ದಾರೆ ಈ ಬಸ್ಸೆಲ್ಲ ಫ್ರೀ ಮಾಡಿದ್ಮೇಲೆ ಹೇಳಂಗಿಲ್ಲ ಕೇಳಂಗಿಲ್ಲ 4 ಜೊತೆ ಡಾಕ್ ತಗೊಂಡು ಹೊಂಟಿ ಬರ್ತಾರೆ ಏನು ಮಾಡ್ತೀರಿ ಪಾಪ ಅವ್ರ ಚಿಂತೆವನಂತ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಈ ಬಸ್ಸೆಲ್ಲ ಫ್ರೀ ಮಾಡಿದ್ಮೇಲೆ ಹೆಂಗಸರೆಲ್ಲ ಟೂರ್ಗೆ ಹೋದ್ರು ಗಂಡಸರೆಲ್ಲ ಬಾರ್ಗೆ ಹೋದ್ರು ಅಷ್ಟೇ ಆಗಿದ್ದು ಇನ್ನೇನು ಆಗಲಿಲ್ಲ ಏನು ಮಾಡೋದು ನೋಡಿ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಈ ದೇಹದಲ್ಲಿ ಭಗವಂತ ಈ ಮನುಷ್ಯನ ದೇಹ ಸೃಷ್ಟಿ ಮಾಡಿದ್ದಾನೆ ನೋಡಿ ಅದಕ್ಕಾಗಿ ಜಗತ್ತಲ್ಲಿ ಮನುಷ್ಯ ಒಂದು ಪೆಟ್ಟಿಗೆ ನಿರ್ಮಾಣ ಮಾಡಿದ್ದಾನೆ ಯಾವುದು ಪೆಟ್ಟಿಗೆ ತಲೆಯ ಒಂದು ಪೆಟ್ಟಿಗೆ ಅದಕ್ಕೆ 6 ಕಿಟಕಿ ಇಟ್ಟಿದ್ದಾನೆ ಯಾವ ಕಿಟಕಿ ಕಿವಿ ಸೊಳ್ಳೆಗಳೆರಡು ಮೂಗಿನ ಸೊಳ್ಳೆಗಳೆರಡು ಕಣ್ಣಿನ ಸೊಳ್ಳೆಗಳೆರಡು 6 ಕಿಟಕಿ ಇಟ್ಟವ್ರೆ ಅದಕ್ಕೊಂದು ಕದ ಮಾಡವ್ರೆ ಯಾವುದು ಕದ ಹಲ್ಲೆ ಕದ ಅದಕ್ಕೊಂದು ಬೀಗ ಹಾಕಿದ್ದಾರೆ ಯಾವುದು ಬೀಗ ಅಂದ್ರೆ ತುಟಿಯ ಬೀಗ ಒಳ್ಳೇದು ಮಾತಾಡಬೇಕು ನೋಡಿ ತಲೆ ಇದೆ ತಲೆ ಈ ತಲೆಯ ಪ್ರಧಾನಮಂತ್ರಿ ಹಲ್ಲು ಕಾರ್ಖಾನೆ ಮಂತ್ರಿ ಕಿವಿ ವಿದೇಶಾಂಗ ಮಂತ್ರಿ ಇದೆಯಲ್ಲ ಬೃಹತ್ ಕಾರ್ಖಾನೆ ಮಂತ್ರಿ ಇನ್ನಿಬ್ಬರಿದ್ದಾರೆ ನೋಡಿ ಇವರು ಅವರಿಬ್ರು ಸರಿಯಾಗಿ ಹೊಂಟು ಹೋದ್ರೆ ಈ ಮನುಷ್ಯನ ಜೀವನ ಭಾವನಾ ಎದ್ರೆ ಪೆಟ್ಟೆ ಹೋದ್ರೆ ಚೊಟ್ಟೆ ಬಹಳ ಒಳ್ಳೆ ಜನ ಎಲ್ಲ ಚೆನ್ನಾಗಿ ಬಹಳ ಒಳ್ಳೆ ಜನ ಎಲ್ಲ ಬಿಟ್ಕೊಂಡೇ ಕುಂತಾರೆ ಕಣ್ಣ ಬಾಯಿ ಬಿಟ್ಕೊಂಡು ಕೂತ ನಮ್ಮ ಗುರುಗಳು ಬರ್ಬೇಕಾಗಿತ್ತು ಇನ್ನೂ ಬರಲೇ ಇಲ್ವಲ್ಲ ಹಾಗಾಗಿ ಗುರುಗಳೇ ಬನ್ನಿ ಇಲ್ಲಿ ಏನೋ ಸೂತ್ರ ಮುಂಡೆ ಗಿಡ್ಡ ಕರೆದಿದ್ದು ಏನಂದ್ರೆ ಏನೋ ಸೋದ್ರ ಮುಂಡೆ ಗಿಡ್ಡ ಕರೆದಿದ್ದು ಶೋದ್ರು ಕಡಿತ ಎಲ್ಲಿ ಕಡಿತ ಗೊತ್ತಿಲ್ವಲ್ಲ ಯಾಕೋ ಹಿಂಗ್ ನಿಂತಿದ್ಯಾ ಗುರುಗಳೇ ಹೇಳೋ ಶಿಷ್ಯ ಗುರುಗಳೇ ಯಾಕೆ ಹಂಗ್ ಉಳಿತಿದ್ಯಾ ನನ್ನ 4ನೇ ಇಡ್ತಿ ಡೆಲಿವರಿಗೆ ಹೋಗೋಳೆ ಅಷ್ಟೇ ಏನೋ ಅದ್ ನಾನೇ ಕಾರಣ ಅಲ್ವೇನೋ ನೀವು ಕಾರಣ ಅಂತ್ರ ಹಾಕಿದ್ನಲ್ಲ ಯಂತ್ರ ಹಾಕಿದ್ದೀವ ನೀವು ಕಾರಣ ಅಂದ್ರೆ ಅದಕ್ಕೆ ಚಿಂತೆ ಮಾಡ್ತಾ ಇದ್ದೆ ನೀವೇನ್ ಕಾರಣ ಅಂತ ನಾನಿಲ್ಲಿರುವಾಗ ನೀವೇ ಸೂದ್ರ ಮುಂಡೆ ಯಂತ್ರ ಹಾಕಿದ್ದು ಕಣೋ ಯಂತ್ರ ಹಾಕಿದ್ಮೇಲೆ ಅಲ್ವೇನೋ ಆಗಿದ್ದು ಮತ್ತೇನ್ ಮಾಡಿಲ್ಲ ತಾನೆ ಯಂತ್ರ ಹಾಕಿದ್ ಏನ್ ಮಾತಾಡ್ತೀಯೋ ಸೂದ್ರ ಮುಂಡೆ ಗಂಟ ಈಗ ಆಯ್ತು ಲೇಟ್ ಆಗುತ್ತೆ ಕಣೋ ಒಂದು ಮನ ಪುರೋಹಿತ ಅಂದ್ರೆ ಹೆಂಗ್ ಗುರುಗಳೇ ಪುರೋಹಿತವನ್ನು ಬಯಸವನೇ ಪುರೋಹಿತ ಅಂತ ಹೇಳ್ಕೊಟ್ಟಿದ್ಲ್ವೇನೋ ನಿಂಗೆ ನನ್ನೇ ಕೇಳ್ತೀಯಲ್ಲೋ ಸೂದ್ರ ಮುಂಡೆ ಗಂಟ ಬ್ರಾಹ್ಮಣ ಬಹುಜನ ಪ್ರಿಯ ಅದನ್ನು ಹೇಳ್ಕೊಟ್ಟಿದ್ದೀನಲ್ಲೋ ಒಬ್ಬ ಬ್ರಾಹ್ಮಣ ನಾನು ಅದನ್ನು ಹೇಳ್ಕೊಟ್ಟಿದ್ದೀನಲ್ಲೋ ಗುರುಗಳೇ ಹೊರಡೋಣ ಇವತ್ತು ಸೀತಾಮಾತೆಯವರು ಹೌದು ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಣ ಹೋಗ್ತಿದ್ದು ನೀವು ಮತ್ತೆ ಲೇಟ್ ಮಾಡ್ತೀಯಲ್ಲ ನೀನು ಸೂದ್ರ ಮುಂಡೆಗಿಂದ ಅನ್ನದಾನ ಭೂದಾನ ವಸ್ತ್ರದಾನ ಪರದಾನ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಬರೋ
शुभमये काये श्री तुलसी माते शुभमये काये सुखोदये सुन्दरि काये ताये श्री तुलसी माते अम्मा मान्विते मङ्गलाङ्गे शुभाङ्गे मान्विते मङ्गलाङ्गे शुभाङ्गे मञ्जुळ गुणघन हृदये सुरनुते मान्विते मङ्गलाङ्गे शुभाङ्गे मञ्जुळ गुणघन हृदये सुरनुते भाग्यप्रदाते अम्मा अम्मा भाग्यप्रदाते पोरे हरीते भाग्यप्रदाते पोरे हरीते सुरमुनि पूजिते श्रीकुलदेवते सुरमुनि पूजिते श्रीकुलदेवते श्री तुलसी माते शुभमये काये सुखोदये सुन्दरि काये ताये श्री तुलसी माते अम्मा 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 ಅಮ್ಮ ಜಗನ್ಮಾತೆ ಇಂದು ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸು ತಾಯಿ. ಈ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ದೀರ್ಘ ಸುಮಂಗಲಿಯಾಗಿರುವವ ಸೋದು ಮುಂಡೆ ಎಂಡ
ಈ ದಿನವು ನನ್ನ ಪಟ್ಟಾಭಿಷೇಕವೆಂದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಆದರೆ ನನಗೊದಗಿರುವ ಈ 14 ವರ್ಷಗಳ ವನವಾಸದ ಅಮಂಗಳ ವಾರ್ತೆಯನ್ನು ಇವಳಿಗೆ ಹೇಗೆ ಹೇಳಲಿ? ಸೀತಾ, ಸೀತಾ, ಆರ್ಯಪುತ್ರ, ಆರ್ಯಪುತ್ರ, ಸೀತಾ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದೀನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಳಕುತ್ತಳ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಆರ್ಯಪುತ್ರ, ಸೀತಾ, ಸಖಯೇನೋ ಸಂತೋಷವಾಗಿದೆ. ಆರ್ಯಪುತ್ರ, ಜಾನಕಿ, ಸಖಯೇನೋ ಸಂತೋಷವಾಗಿದೆ. ಸಖಯೇನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ. ಆರ್ಯಪುತ್ರ, ಸೀತಾ, ರಮಣ ರಾಮನು ಸಹಜ ಸುಂದರನೋ. ರಮಣ ರಾಮನು ಸಹಜ ಸುಂದರನೋ.
ಆರಿಪುತ್ರ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಸಾಕೇತವೋ ಸಂತೋಷವಾ ಸಾಕೇತವೋ ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಸಾಕೇತವೋ ಸಂತೋಷವಾ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಅರಸ ರಾಮನ ಜಯಕಾರ ಅರಸ ರಾಮನ ಜಯಕಾರ ಕೇಳುತ್ತ ತಣಿವೆನ ಮನಸಾರ ಕೇಳುತ್ತ ತಣಿವೆನ ಮನಸಾರ ಸಖಯೇನೋ ಹರೇ ಪುತ್ರ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಆರ್ಯಪುತ್ರ ಜಾನಕಿ ಇಂದು ತಮ್ಮ ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಸೀತಾ ಆರ್ಯಪುತ್ರ ಏನೆಂದು ಹೇಳಲಿ ಪಿತ ದಶರಥ ತಾನು ಸುತ ಭರತನಿಗೆ ರಾಜವನ್ನು ಪಿತ ದಶರಥ ತಾನು ಸುತ ಭರತನಿಗೆ ರಾಜವನ್ನು ಅತಿಶಯದಿಂದಿತ್ತನು ಕೇಳ್ಕ್ಷಿತಿಸುತ್ತೆ ಅತಿಶಯದಿಂದಿತ್ತನು ಕೇಳ್ಕ್ಷಿತಿಸುತ್ತೆ ಏನ ಪೇಳಲಿ ಸೀರುವ ಮುಗಿಯಳ ಪ್ರಿಯ ಸತಿ ಜನಕಿ ಏನ ಪೇಳಲಿ ಸೀತಾ ಆರ್ಯಪುತ್ರ ಜನಕನು ಎನ್ನನ್ನು ವನಕ್ಕೆ ಪೋಪುದೆಂದು ಸೀತಾ ಜನಕನು ಎನ್ನನ್ನು ವನಕ್ಕೆ ಪೋಪುದೆಂದು ಎನ್ನಗಾಜ್ಞೆಯ ನಿತ್ತನು ಕೇಳ್ಚಿತಿಸುತ್ತೆ ಎನ್ನಗಾಜ್ಞೆಯ ನಿತ್ತನು ಜನಕ ಏನ ಪೇಳಲಿ ಸರಸಿರುವ ಮುಗಿಯಳ ಪ್ರಿಯ ಸತಿ ಜಾನಕಿ ಏನ ಪೇಳಲಿ
ಏನೆಂದು ಹೇಳಲಿ? ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ತಂದೆಯವರು ಕೈಕಾಮಾತೆಯವರಿಗೆ ಅವರು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೇಳಿಕೊಂಡಿದ್ದರಂತೆ. ಅವುಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾಳೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಿಗಾದ ಭರತನಿಗಾಗಬೇಕೆಂತಲೂ, ಆರ್ಯಪುತ್ರ. ಇನ್ನು 2ನೇ ವರಕ್ಕೆ ನಾನು 14 ವರ್ಷಗಳ ಕಾಲ ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಆರ್ಯಪುತ್ರ. ಹೌದು ಸೀತಾ, ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವವರೆಗೂ ಅತ್ತೆ ಮಾವಂದಿರ ಸೇವೆಯನ್ನ ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯವರ ಮನೆಯಲ್ಲಾದರೂ ಇರು. ಈ 14 ವರ್ಷಗಳ ವನವಾಸವನ್ನು ಬಲು ಜಾಗ್ರತೆಯಾಗಿ ಮುಗಿಸಿ ಬಹುಬೇಗ ಬಂದು ಬಿಡುತ್ತೇನೆ. ಎಲೆ ವಿಧಿ, ನಿನ್ನ ಹೃದಯವೂ ಅದೆಷ್ಟೊಂದು ಕಠಿಣವು. ನನ್ನ ಬಯಕೆಗಳೆಲ್ಲವೂ ಬರಡಾಗಿರುವುದು. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೆ ಏನು? ಆರ್ಯಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ. ಅಲ್ಲದೆ ನಿಮ್ಮ ನಗಲಿ ಅರಗಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ನೀನು ಅರಮನೆಯಲ್ಲಿ ಸುಖಿಯಾಗಿ ಬೆಳೆದವಳು. ನೀನು ಸುಮಕೋಮಲೆ. ಆ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನ ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ಬೀಳ್ಕೊಡು, ಬಹುಬೇಗ ಬಂದು ಬಿಡುತ್ತೇನೆ. ನೀವು ಇಲ್ಲದ ಈ ಅರಮನೆ ವಾಸಿ ಕಾನನ ವಾಸಕ್ಕಿಂತಲೂ ಕಠಿಣವಾಗಿರುವುದು. ನಿಮ್ಮೊಡನೆ ನಾನು ಗೈಯುವ ಆ ಅರಣ್ಯವಾಸವೇ ನನಗೆ ಸುಖದಾಯಕವಾಗಿರುವುದು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಇಲ್ಲವಾದರೆ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಸೀತಾ, ಬೇಡ ಸೀತಾ, ಶಾಂತಳಾಗು, ಶಾಂತಳಾಗು. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹೊರಡೋಣ. ಅಣ್ಣ, ಇದೋ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ನನ್ನ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಅಣ್ಣ, ಇದೇನಣ್ಣ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಾಗ ಮಾತೆಯವರ ಸಂಗಡ ಖಿನ್ನ ಮನಸ್ಕನಾಗಿ, ಅದು ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೇನಲ್ಲಣ್ಣ. ಸಹೋದರ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೆಂದೆನು. ಅಂದರೆ ನಿಮ್ಮ ಮಾತಿನ ಅರ್ಥ? ಹೌದು ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ತಂದೆಯವರಿಗೆ ಕೈಕಾಮಾತೆಯವರು ಸಹಾಯ ಮಾಡಿ ಅವರು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರಂತೆ. ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಹೌದು ಸಹೋದರ, ತನ್ನ ಮಗನಾದ ಭರತನಿಗಾಗಬೇಕೆಂತಲೂ, ಅಣ್ಣ, ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನು ತೊಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ಮುನಿವೃತ್ತಿಯಿಂದ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾಳೆ. ಅದರಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ಕೂಡದು ಅಣ್ಣ, ಕೂಡದು. ಮಾನವಿಲ್ಲದ ಹೀನ ಕೈಕೆಯ, ಮಾನವಿಲ್ಲದ ಹೀನ ಕೈಕೆಯ
ಕೈಕೆಯ ಜಾಣತನವನು ಏನ ಪೇಳ್ದೆ ಅಣ್ಣ ನೀನು ಹೀನ ಮಾತನು ಏನ ಪೇಳ್ದೆ ಅಣ್ಣ ನೀನು ಹೀನ ಮಾತನು ಸುಂದರಿ ಕೈಕೆಯೆಂದು ತಾನು ತಿಳಿಯುತ್ತಾ ಅಣ್ಣ ಸುಂದರಿ ಕೈಕೆಯೆಂದು ತಾನು ತಿಳಿಯುತ್ತಾ ತಂದೆ ಪೇರ್ದ ನೀನ್ಯ ವಚನ ತಂದೆ ಪೇರ್ದ ನೀನ್ಯ ವಚನ ತಂದೆ ಪೇರ್ದ ನೀನ್ಯ ವಚನ ತಂದೆ ಪೇರ್ದ ನೀನ್ಯ ವಚನ ಅಂದವಾಂತುದಾ ಏನ ಪೇಳ್ದೆ ಅಣ್ಣ ಹೀನ ಮಾತನು ಹೀನ ಮಾತನು ಹೀನ ಮಾತನು ಕೂಡದು ಅಣ್ಣ ಕೂಡದು ನೀನು ಅರಣ್ಯಕ್ಕೆ ಹೋಗಲೇ ಕೂಡದು ಮಹಾಮಾತ್ಸರ್ಯ ವಿಷಭರಿತ ಕಾಳ ಸರ್ಪಿಣಿ ಆ ಕೈಕೆಯ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ಆ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೂಡದು ಆ ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳುತ್ತಿರುವುದು ಹೀಗಿರುವಲ್ಲಿ ಧರ್ಮ ನೀತಿಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ಈಗ ತಂದೆಯಾಜ್ಞೆಯನ್ನು ನೀನು ತಿರಸ್ಕರಿಸಲೇಬೇಕು ಅಣ್ಣ ನನಗೀಗಲೇ ಆಜ್ಞೆಯನ್ನು ಕೊಡು ಧರ್ಮಾತ್ಮನು ಕುಲಜ್ಯೇಷ್ಠನೂ ಆದ ನಿನ್ನಲ್ಲಿ ದ್ವೇಷಾಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜ್ಯ ನೀತಿ ಧರ್ಮಗಳನ್ನು ಉಲ್ಲಂಘಿಸಿ ತನ್ನ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆಯ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ಲಕ್ಷ್ಮಣ, ಶಾಂತನಾಗು, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವು ಮಾತಾಪಿತೃಗಳ ವಾಕ್ಯವನ್ನು ಪಾಲಿಸುವುದು ನಮ್ಮಗಳ ಕರ್ತವ್ಯ. ಅಂತೆಯೇ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲಿಯೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿ ಅವರ ಪ್ರೀತಿಗೆ ಪಾತ್ರನಾಗು. ಅಣ್ಣ, ಸರಿಯೇ ಸರಿಯೇ ನಾಡ ತೊರೆವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆವುದು ಸರಿಯೇ ರವಿ ಇಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ನಿಂತಾಯ್ತೆ ಈ
ಅಯೋಧ್ಯೆಯ ಕಥನ ರಾಮ ರಾಮ ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಇರಲಾರೆ. ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ ಅಣ್ಣ. ಸಹೋದರ, ನೀನು ನನ್ನ ಜೊತೆ ವನವಾಸಕ್ಕೆ ಬಂದರೆ ವೃದ್ಧರಾದ ಮಾತಾಪಿತೃಗಳ ಸೇವೆ ಮಾಡುವರಾರು? ಅಣ್ಣ, ಮಾತಾಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕಾಮಾತೆ ಇರುವಾಗ ನಾನಿದ್ದು ಫಲವೇನು? ನಾನು ನಿನ್ನ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋದದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇದು ನಿಮ್ಮ ಪಾದ ದಾಣೆ ಸತ್ಯ. ಲಕ್ಷ್ಮಣ, ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಜಾನಕಿಯು ನನ್ನ ಹಿಂದೆ ಬರುತ್ತಿರುವಳು. ನೀನು ಸಹ ಹಠ ಸಾಧಿಸಿ ನನ್ನ ಹಿಂದೆ ಬರುತ್ತಿರುವೆಯ. ಇದೆಂತಹ ಉಭಯ ಸಂಕಟ. ನಡೆಯಿರಿ, ವಿಧಿ ಇಚ್ಛೆ ಇದ್ದಂತೆ ಆಗಲಿ. ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗೋಣ. ಹಾಗೇ ಆಗಲಿ ಅಣ್ಣ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತಿದೆ? ಯಾರ ದುರ್ಬೋಧನೆಗಾಗಿ ಕಿವಿಗೊಟ್ಟೆ? ಬೇಡ ಕೈಕ, ಬೇಡ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಾದರೂ ಹೇಗೆ ಬಂತು ಕೈಕ? ಬೇಡ ಕೈಕ, ಬೇಡ. ಯಾರಲ್ಲಿ? ರಾಮನನ್ನು ಬರಮಾಡಿ. ಅಯ್ಯೋ, ಈ ವೇದನೆಯನ್ನು ಹೇಗೆ ಸಹಿಸಲಿ ರಾಮಚಂದ್ರ? ಜನಕ, ನಮಸ್ಕರಿಸುವೆನು. ರಾಮ, ರಾಮ, ಇನ್ನು ವನವಾಸಕ್ಕೆ ನಮಗೆ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ನಿನಗೆ ವನವಾಸದ ಅನುಜ್ಞೆಯೇ ಕುಮಾರ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲ್ಲಪ್ಪ? ಕೈಕ, ಇನ್ನು ಕಾಲ ಮಿಂಚಿಲ್ಲ. ನೋಡು ಕೈಕ, ನನ್ನ ಸುಕುಮಾರನಾದ ಶ್ರೀರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಬಾಯಾದರೂ ಹೇಗೆ ಬಂತು ಕೈಕ? ಬೇಡ ಕೈಕ, ಬೇಡ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಬೇಡ ಕೈಕ, ಹೇಳಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು. ಏನಿದು ತಂದೆಯೇ? 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ನಮ್ಮಂತಹ ಕೆಚ್ಚೆದೆಯ ಸುಪುತ್ರರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಈ ರೀತಿಯಾಗಿ ಅಂಗಲಾಚಿ ಬೇಡಿದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿಯೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಜನಕ, ಈ 14 ವರ್ಷಗಳ ವನವಾಸವನ್ನು 14 ದಿನಗಳಂತೆ ಕಳೆದು ಬಹುಬೇಗ ಬಂದು ಬಿಡುತ್ತೇವೆ. ಈ ವ್ಯಸನವನ್ನು ಬಿಡಿ, ನಮ್ಮನ್ನ ಕಳುಹಿಸಿಕೊಡಿ. ಮಾವನವರೇ, ನನ್ನ ಪತಿಯ ಸಂಗಡ ವನವಾಸಕ್ಕೆ ತಿರುತ್ತಿರುವ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಏನಮ್ಮ, ನೀನು ಸಹ ಹೊರಟಿರುವೆ ತಾಯಿ. ಹೋಗಲಿ ಬಿಡಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಡಲು ಸಿದ್ಧಳಾಗಿತ್ತು. ಮತ್ತೊಬ್ಬಳು ಪತಿಯ ಪ್ರಾಣಾವತಿಗೆ ಸಿದ್ಧಳಾಗಿರುವಳು. ಒಂದು ದಾನವ ಹೃದಯ.
ದೇವತಾ ಹೃದಯ, ಒಂದು ಪಾಪದಿ ಜಲದಿ, ಇನ್ನೊಂದು ಪುಣ್ಯದ ನಿಧಿ, ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ನೀನೂ ಸಹ ಹೊರಟಿರುವೆಯ ಮಗನೇ? ಅವನು ಹೋಗಲಿ ಬಿಡಿ. ಅಯ್ಯೋ ಅಯ್ಯೋ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯ ಕಂದ? ಹೇಳಿ ಜನಕ. ಶ್ರೀರಾಮನನ್ನು ನಿನ್ನ ತಂದೆ ಎಂದು ತಿಳಿದು ಸೀತಾಮಾತೆಯನ್ನು ನಿನ್ನ ತಾಯಿ ಎಂದು ಗೌರವಿಸಿ ಅವರ ಸೇವೆಯನ್ನು ಮಾಡಿಕೊಂಡು ಅಗ್ರಜಾನಂದನವನ್ನು ಪಡೆ ಕುಮಾರ, ಅಗ್ರಜಾನಂದನವನ್ನು ಪಡೆ. ಹಾಗೇ ಆಗಲಿ ಜನಕ. ಸುಮಂತ್ರ, ಸುಮಂತ್ರ ಮಹಾರಾಜ, ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲೋ. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗಪ್ಪ. ಏನು ಹೇಳಿದಿರಿ? ಅಯ್ಯೋ, ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯಿತೇನು? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನುಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಯ್ಯೋ, ನನ್ನ ಕನ್ನಮ್ಮಗಳಿಗೆ ನಾರು ಮುಡಿಯೇ. ಕೈಕ, ಯಾವ ಸ್ವಾರ್ಥಕ್ಕಾಗಿ ಈ ಹಠ ಸಾಧಿಸುತ್ತಿರುವೆ? ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ಈ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವದಿಸಿಕೊಡುವ ಆ ನಾರುಮುಡಿಗಳೇ ನನಗೆ ಶ್ರೇಷ್ಠ. ಕೊಡಿತಾಯಿ, ನೀವು ಆಶೀರ್ವದಿಸಿಕೊಡುವ ಈ ನಾರುಮುಡಿಯನ್ನ ಭಕ್ತಿಪೂರ್ಣವಾಗಿ ಸ್ವೀಕರಿಸುತ್ತೇನೆ. ಕೊಡುತ್ತಾಯಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವೆ ತಾನೆ? ತೆಗೆದುಕೋ. ಸೀತಾ, ಜನಕ, ಕೈಕ, ಯಾವ ಸ್ವಾರ್ಥಕ್ಕಾಗಿ ಈ ಹಠ ಸಾಧಿಸುತ್ತಿರುವೆ? ಯಾರ ದುರ್ಬೋಧನೆಗಾಗಿ ಕಿವಿಗೊಟ್ಟೆ? ಹಡದ ತಾಯಿಗಿಂತಲೂ ಎಡಬಿಡದೆ ಸಾಕಿ ಸಲುಹಿದ ನೀನು ನಿಷ್ಕರುಣೆಯಿಂದ ಹಡಬಿಗಟ್ಟುತ್ತಿರುವೆಯಾ? ಇಷ್ಟು ಕೇಳಿಕೊಂಡರು ನಿನ್ನ ಹೃದಯ ಕರಗಲಿಲ್ಲವೇ? ಮಗನೆಂಬ ವಾತ್ಸಲ್ಯ ನಿನ್ನ ಮನಸ್ಸಿನಿಂದ ದೂರವಾಯಿತೇ? ಅಯ್ಯೋ, ನಾರಿಯಾದವಳಿಗೆ ಈ ಹಠಮಾರಿತನ ಒಳ್ಳೆದಲ್ಲ. ನಾಡೇಕೆ, ಈ ಜಗವೇಕೆ, ಈ ಲೋಕವೇ ನಗುವಂತಾಗುವುದು. ಆಯ್ತಾ? ನೋಡಿ ನಗುವುದು ಈ ಜಗವು. ಕೈತಾ, ನಿನ್ನ ನೋಡಿ ನಗುವುದು ಈ ಜಗವು, ಈ ಜಗವು, ಈ ಜಗವು. ಕೈತಾ, ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು
ಪಡೆದ ಸುಕುಮಾರ ರಾಮನ ಆಯ್ತಾ ಕೇಳಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂತೋ ಕಾಡಿಗೆ ಕಳುಹಿ ಜೀವಿಸಲೆಂತೋ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ ನಗುವುದು ಈ ಜಗವು ಕೈಕಾ ದೇವಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಕೈಕಾ ಕೈಕಾ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ರಾಮ 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 ಆಯ್ತಾ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಕೋಕ್ಷೀರ ಮಿಡಿದವು ಹೆಪ್ಪಾಗದೆ ಹೋದಂತೆ ಕೈಕಾ ಕೋಕ್ಷೀರ ಮಿಡಿದವು ಹೆಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ಉಣಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ಕೈಕಾ ಕೈಕಾ ಏ ಪಾಪಿ ದಶರಥ ನಿನ್ನನ್ನಲ್ಲ ಕೈಕಾ ನಿನ್ನನ್ನಲ್ಲ ಮತ್ತಾರನ್ನು ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು ಕೈಕಾ ಸೂರ್ಯ ಚಂದ್ರನಿರುವ ತನಕ ಈ ಕಳಂಕ ನಿನ್ನನ್ನು ಬಿಟ್ಟಿದ್ದಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಸೋತು ನುಡಿಯುತ್ತಿದ್ದೇನೆ. ನನ್ನ ರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕಾ. ರಾಮನು ವನವಾಸಕ್ಕೆ ಹೋಗಿದೆ ಆದರೆ ಮುತ್ತು ರತ್ನಗಳನ್ನು ಧರಿಸಿ ಪಟ್ಟ ಪೀತಾಂಬರವನ್ನುಟ್ಟು ರತ್ನಖಚಿತವಾದ ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ಕಂದ ನಾರುಮುಡಿಯನ್ನುಟ್ಟು ನಾಡನ್ನು ಬಿಟ್ಟು ಹೋಗುವ ದೃಶ್ಯವನ್ನು ನನ್ನಿಂದ ನೋಡಲಾಗುವುದಿಲ್ಲ ಕೈಕಾ, ನೋಡಲಾಗುವುದಿಲ್ಲ. ಬೇಡ ಕೈಕಾ, ಬೇಡ. ಒಂದು ವೇಳೆ ಈ ದೃಶ್ಯವನ್ನು ನಾ ನೋಡಿದ್ದೇ ಆದರೆ ಕ್ಷಣಕಾಲವು ಈ ಧರೆಯ ಮೇಲೆ ಬದುಕಿರುವುದಿಲ್ಲ ಕೈಕಾ, ಬದುಕಿರುವುದಿಲ್ಲ. ಪ್ರಾಣೇಶ್ವರ, ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯ ಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು
ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ಅಯ್ಯೋ ಅಯ್ಯೋ, ಹೇಗೆ ಸಹಿಸಲಿ ರಾಮಚಂದ್ರ? ಕೈಕಾ, ರಾಮನನ್ನು ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕಾ, ಇದೋ ನಿನಗೆ ಕೈ ಮುಗಿದು. ನೀವು ಎಷ್ಟು ಗೋಳಾಡಿದರೂ, ಎಷ್ಟು ಗೋಳಾಡಿಕೊಂಡರೂ ನನ್ನ ಮಾತನ್ನು ನೀವು ನೆರವೇರಿಸಿಕೊಡಲೇಬೇಕು. ಪ್ರಾಣೇಶ್ವರ, ಅಂದು ದೇವಾಸುರರ ಯುದ್ಧ ಕಾಲದಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ಏಕೆ? ನಿಮ್ಮ ರಾಜ್ಯದಲ್ಲಿ ನನಗಿಂತಲೂ ವೀರರು, ಶೂರರು, ಧೀರರು ಯಾರು ಇರಲಿಲ್ಲವೆಂದೇ? ಅಥವಾ ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರಲಾರದ ವ್ಯಾಮೋಹವೇ? ಅಂದು ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಇಂದು ಅದನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಛೀ, ನಿಮ್ಮನ್ನು ಪತಿ ಎಂದು ಹೇಳಿಕೊಳ್ಳಲು ನಾಚಿಕೆ. ಅಯ್ಯೋ ರಾಮಚಂದ್ರ, ರಾಮಚಂದ್ರ, ಬಾ, ಎಲ್ಲಿರುವೆ? ಬಾ ಮಗನೇ. ನಿನ್ನನ್ನು ಮಣಿಹಾರವೆಂದು ನನ್ನ ಕೊರಳಿಗೆ ಹಾಕಿಕೊಂಡರೆ ನಿನ್ನ ಮಣಿ ಎಂದು ಕುಕ್ಕುವೆಯಲ್ಲೇ ಕೈಕ. ಹೇ ಚಾಂಡಾಳಿ, ರಘುಕುಲಂಕೆ ಕಳಂಕ ತಂದೆಯಲ್ಲೇ. ನನ್ನ ಒಡಲು ಹುರಿದಂತೆ ನಿನ್ನ ಒಡಲು ಹುರಿಯಲಿ. ಉರಿಯಲಿ ಬಿಡಿ. ನಿನಗೆ 7 ಜನ್ಮಕ್ಕೂ ನಿನಗೆ ಸದ್ಗತಿಯೇ ಪ್ರಾಪ್ತವಾಗದಿರಲಿ. ಆಗಲಿ. ರಾಮಚಂದ್ರ, ಎಲ್ಲಿರುವೆ ಮಗನೇ? ಬಾರಪ್ಪ, ಕೊನೆಗಾಲದಲ್ಲಿ ನಿನ್ನ ನೋಡುವ ಆಸೆ ಆಗುತ್ತಿದೆ. ಬಾ ಕಂದ, ಬಾ ಮಗನೇ. ಜನಕ, ನಮಸ್ಕರಿಸುವೆನು. ಇನ್ನು ವನವಾಸಕ್ಕೆ ಅನುಜ್ಞೆಯನ್ನು ಕೊಡಿ. ನಿನಗೆ ವನವಾಸದ ಅನುಜ್ಞೆ ಮಗನೇ? ಅಯ್ಯೋ ಅಯ್ಯೋ. ಲಕ್ಷ್ಮಣ, ಎಂತು ಕಾಳು ಹಾಲಿ ಸುತರ, ಎಂತು ಕಾಳು ಹಾಲಿ ರಾಮ, ಎಂತು ಕಾಳು ಹಾಲಿ ಸುತರ, ಎಂತು ಕಾಳು ಹಾಲಿ ರಾಮ. ಲಕ್ಷ್ಮಣ್, ಅಂತ ಕಾಡಿಗೆ ಸುತರ, ಎಂತು ಕಾಳು ಹಾಲಿ ಸುತರ ರಾಮ. ಅಂತ ಕಾಡಿಗೆ ಸುತರ, ಎಂತು ಕಾಳು ಹಾಲಿ ಸುತರ ಕ್ರಮ. ರಾಮ ಲಕ್ಷ್ಮಣ ಭೂಮಿ ಜಾತೆಯ ರಾಮ ಲಕ್ಷ್ಮಣ ಭೂಮಿ ಜಾತೆಯ ಪ್ರೇಮ ಒಳ್ಳಿತು ನಾ ರಾಮ.
ರಾಮ ಪ್ರೇಮ ಒಳ್ಳಿತು ನಾ ಹಮ ತೋರೆಯಲೇ ಸುತರ ಪ್ರೇಮ ಒಳ್ಳಿತು ನಾ ಸುತರ ಹಮ ತೋರೆಯಲೇ ಸುತರ ಎಂದು ಕಾಳು ಹಾಲಿ ಸುತರ ಎಂದು ಕಾಳು ಹಾಲಿ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವು ಕರುಣಾ ಇರಲಿ ತಂದೆಯೇ ನಿನ್ನಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಂಬೆವು ಇಂದಿಗೆ ಕಾಂಬೆವು ಕರುಣವು ಇರಲಿ ಪಿತಾ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವು ಕರುಣಾ ಇರಲಿ ಹಲೋ ವಿಧಿಯಾಟ ವಿಪರೀತ ವಿಹುದೋ ಜಗವು ಸ್ವಾರ್ಥದಲ್ಲಿ ಸಿಲುಕಿಹುದೋ ಪಥವನರಿಯದೆ ದಿಟವ ತಿಳಿಯದೆ ಭ್ರಮೆಗಡಲಿ
ಮುಳುಗಿದೋ ಅಳಿವಿನಂಚಿನಲ್ಲಿ ನಿಂತಿರುವುದೋ ಜಗವು ಅಳಿವಿನಂಚಿನಲ್ಲಿ ನಿಂತಿರುವುದೋ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ಪುರದ ಜನರಾಳುವು ಮುಗಿಲು ಮುಟ್ಟುತ್ತಿರುವುದು ರಾಘವನ ನಾವೆರುವುದು ನೋಡಲಿಯೇ ಓಯುವುದು ಪುರದ ಜನರಾಳು ಮುಗಿಲು ಮುಟ್ಟುತ್ತಿರುವುದು ರಾಘವನ ನಾವೆರುವುದು ನೋಡಲಿಯೇ ಓಯುವುದು ಬರಿದಾಗಿ ಕಾಣುತ್ತೀಯ ರಾಜಬೀದಿಯ ಕಂಡು ಬರಿದಾಗಿ ಕಾಣುತ್ತೀಯ ರಾಜಬೀದಿಯ ಕಂಡು ಕಲ್ಲಣಿಸಿ ಮೌನದಲ್ಲಿ ನಿಂತರಾಗವನು ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರ ಜನರೆಲ್ಲ ಅಳುತ್ತ ರಾಮನ ಪಾದಕ್ಕೆರಗಿದರು ರಾಮನು ಅವರನ್ನು ಮೆಲ್ಲನೆ ಮೇಲೆತ್ತಿ ಬಿಗಿದಪ್ಪಿದನು. ಪುರಜನರೇ ಶಾಂತರಾಗಿರಿ. ಪಿತೃವಾಕ್ಯವನ್ನು ಪಾಲಿಸುವುದೇ ನಮ್ಮಗಳ ಆದ್ಯ ಕರ್ತವ್ಯ. ಅದರಂತೆ ನಾವು ನಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದೇವೆ. 14 ವರ್ಷಗಳ ವನವಾಸವನ್ನು ಬಹುಬೇಗ ಮುಗಿಸಿಕೊಂಡು ಬಂದು ಪುನಃ ನಿಮ್ಮನ್ನು ಸೇರುವೆವು ಎಂದು ಅಭಯವನ್ನಿಟ್ಟೆ. ಅಷ್ಟರಲ್ಲಿ ಕುರುಡನೋರ್ವನು ರಾಮಯ್ಯ, ರಾಮಪ್ಪ, ಎಲ್ಲಿರುವೆ ತಂದೆ? ರಾಮಯ್ಯ, ರಾಮಪ್ಪ, ಈ ಅಯೋಧ್ಯೆಯನ್ನು ತೊರೆದ್ರೆ ನಮ್ಮ ಸಂತೈಸೋರು ಯಾರು ತಂದೆ? ಎಂದು ತನ್ನ ಒಡಲಿನ ನೋವನ್ನು ಹೇಳಿಕೊಂಡ ಆ ಕುರುಡನನ್ನು ಸಂತೈಸಿದ ದಾಶರಥಿಯು ತಟ್ಟನೆ ಹಿಂದಕ್ಕೆ ಸರಿದು ಧನಸ್ಸನ್ನು ಪಿಡಿದು ಪತ್ತೆಯಾದ ಸೀತಾದೇವಿ ಅನುಜ ಲಕ್ಷ್ಮಣನೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವಿಧಿ
ವಿಧಿ ವಿಧಿ ರಾಮ 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 ನನ್ನ ರಾಮನು ನನ್ನನ್ನು ತೊರೆದು ಹೊರಟೇ ಹೋದನು. ರಾಮನು ತೋರೆದಾನೆ ಬರಿದಾಯಿತೆ ಆರಾಮನೆ. ರಾಮನು ತೋರೆದಾನೆ ಬರಿದಾಯಿತೆ ಆರಾಮನೆ. ರಾಮ ರಾಮ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದೋ ನೋಡಲಿ. ರಾಮ ರಾಮ ಕಂದ ನಿನ್ನಂದವ ಮತ್ತೆಂದೋ ನೋಡಲಿ. ತೋರೆದಾನೆ ತಂದೆಯ ಮರೆತಾನೆ ಅಯೋಧ್ಯೆಯ. ರಾಮನು ತೋರೆದಾನೆ ಪರಿದಾಯಿತೆ ಆರಾಮನೆ. ರಾಮ ರಾಮ ಹೇ ರಾಘವ ರಾಮ 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 ಎಂಬ ನಾಮಸ್ಮರಣೆಯಿಂದ ರಾಮ ರಾಮ ಹೇ ರಾಘವ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿ ಹನೋ ಕಂದ. ಕಣ್ಣೀರ ಸುರಿಸುತ್ತ ಕೊರಗಿ ಹನೋ ಕಂದ. ತೋರೆದಾನೆ ತಂದೆಯ ಮರೆತಾನೆ ಅಯೋಧ್ಯೆಯ. ತೋರೆದಾನೆ ಪಾಪ, ಸಾಕು ನಿಲ್ಲಿಸಿ ನಿಮ್ಮ ಗೋಳಾಟವನ್ನು. ಕೈಕಾ ಏಕೆ ಸುಮ್ಮನೆ ನಿಂತಿರುವೆ? ಹಾಕು, ಆನಂದದ ಕೇಕೆ ಹಾಕು. ನೋಡಲ್ಲಿ ನೋಡಲ್ಲಿ ಶಿವನು ಶಿಶುವಾಗಿ ಆಟವಾಡುತ್ತೇನು ಆರ್ಯಾವರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಮಹಾಗರತಿಯ ಪಾರ್ವತಿಯ ಶಾಪದಿಂದ ಶಾಲಿಗ್ರಾಮದ ಶಿಲೆಯಾಗಿ ಬಿದ್ದಿಹನು ಮಹಾವಿಷ್ಣು ಆರ್ಯಾವರ್ತದ ಕರತಿಯ ಕರಕಮಲದಲ್ಲಿ. ಛೇ, ಹಿಂತೆಸೆವ ಪೃಥ್ವಿಯ ಮೇಲೆ ನೀನಿನ್ನು ಚುಂಬುತ್ತಿರುವೆ ಕತ್ತಲೆಯ ಮಸಿಯನ್ನ. ವೃತ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿ
ಬರುತ್ತೇನೆ. ನಾನು ಮಾಡಿದ ಅಪರಾಧವಾದರೂ ಏನು? ಈಗ ನೆನಪಿಗೆ ಬರುತ್ತಿದೆ ದಶರಥ, ಈಗ ನೆನಪಿಗೆ ಬರುತ್ತಿದೆ ದಶರಥ, ಈಗ ನೆನಪಿಗೆ ಬರುತ್ತಿದೆ. ಅಂದು ನೀನು ನನ್ನ ಕುಮಾರನನ್ನು ಕೊಂದು ಹೇಗೆ ನಮ್ಮನ್ನು ಪುತ್ರ ಶೋಷದಿಂದ ಪರಿತಪಿಸಿ ಸಾಯುವಂತೆ ಮಾಡಿದೆಯೋ ಅದೇ ರೀತಿಯಲ್ಲಿ ನಿನ್ನ ಅವತಾರದ ಕಾಲದಲ್ಲಿ ಯಾರೊಬ್ಬ ಪುತ್ರರು ನಿನ್ನ ಬಳಿಯಲ್ಲಿಲ್ಲದಂತೆ ನೀನು ಸಹ ಪುತ್ರ ಶೋಕದಿಂದಲೇ ಪರಿತಪಿಸುತ್ತ ಪ್ರಾಣ ಬಿಡು, ಪ್ರಾಣ ಬಿಡು, ಪ್ರಾಣ ಬಿಡು. ಅಯ್ಯೋ, ಈಗ ನೆನಪಿಗೆ ಬರುತ್ತಿದೆ, ಈಗ ನೆನಪಿಗೆ ಬರುತ್ತಿದೆ. ಶಬ್ದವೇದಿ ಎಂಬ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಮುನಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಕರ್ಮದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಅಂದು ಶ್ರಾವಣ ಮಹರ್ಷಿಗಳು ನನಗೆ ಶಾಪವಿಟ್ಟಿದ್ದರು. ಅದಿಂದೊದಗಿ ಬಂದಿರುವುದು, ಅದಿಂದೊದಗಿ ಬಂದಿರುವುದು, ಅದಿಂದೊದಗಿ ಬಂದಿರುವುದು रामचंद्र प्रभु की, पट्टाभि रामचंद्र प्रभु की, सीता रामचंद्र प्रभु की. ಅದು ನನ್ನ ರಾಮಚಂದ್ರನು ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡುತ್ತಿದ್ದಾನೆ. ಪಕ್ಕದಲ್ಲೇ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ. ಹೇ ಮಕ್ಕಳಿರ, ಈ ಪಾಪಿ ತಂದೆಯನ್ನು ಕ್ಷಮಿಸಿರಪ್ಪ. ಹೇ ರಾಮ, ರೇ ರಾಮ, ಹೇ ರಾಘವ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ.